ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ. ಪನ್ನೀರ್ ನಮ್ಮನೇಲಿ ಎಲ್ರಿಗೂ ತುಂಬ ಇಷ್ಟ, ಸ್ಪೆಷಲಿ ಪಾಲಕ್ ಪನ್ನೀರ್. ಚಿನ್ಮಯ್ ತುಂಬ ಇಷ್ಟಪಟ್ಟು ತಿನ್ನೋ ಸಬ್ಜಿ. ಚಪಾತಿಗೆ ಅಂದರೆ ಅದೇ ವಾರಕ್ಕೊಂದ್ಸತಿ ಅಂತೂ ಮಾಡೇ ಬಿಡ್ತೀನಿ ಅದನ್ನು. ಸೊ ಇದು ನನ್ನ ಪಂಜಾಬಿ ಫ್ರೆಂಡ್ ಒಬ್ಬರು ಹೇಳ್ಕೊಟ್ಟಿದ್ದು. ಶಿ ಈಸ್ ಅ ರಿಯಲಿ ಗುಡ್ ಕುಕ್ ಆ್ಯಂಡ್ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಾನು ಸ್ವಲ್ಪ ಮಾಡಿಫಿಕೇಷನ್ಸ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಗೆ ಹಿಂಗೆ ವರ್ಕ್ ಆಗುತ್ತೆ, ದ ಫ್ಲೇವರ್ಸ್ ಐ ಲೈಕ್. ಸೊ ಬನ್ನಿ ರೆಸಿಪಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ವೆಟ್ ಮಸಾಲ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋ ಸಾಮಾನು: ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಒಂದು ಟೊಮೆಟೊ, ಒಂದು ಈರುಳ್ಳಿ. ಡ್ರೈ ಮಸಾಲಾಗೆ ಬೇಕಾಗಿರೋದು ಚಕ್ಕೆ, ಲವಂಗ, ಸೋಂಪು, ಜೀರಿಗೆ, ಬೀ ಲೀಫು, ಬ್ಲ್ಯಾಕ್ ಏಲಕ್ಕಿ ಮತ್ತು ನಮ್ಮ ಗ್ರೀನ್ ಏಲಕ್ಕಿ, ಆಮೇಲೆ ಅನಾನಸ್ ಹೂವು, ಆಮೇಲೆ ಮರಾಠಿ ಮೊಗ್ಗು. ಇಷ್ಟು ಡ್ರೈ ಮಸಾಲೆ ರೆಡಿ ಮಾಡಿ ಇಟ್ಕೋಬೇಕು. 250 ಗ್ರಾಮ್ಸ್ ಪನ್ನೀರ್, ಆಮೇಲೆ ಒಂದು ಹಾಫ್ ಲೆಮನ್. ಈಗ ನಾನು ಪಾಲಕ್ನ ಬೇಯಿಸೋಕ್ಕೆ ಹಾಕಿದ್ದೀನಿ. ಒಂದು ಫುಲ್ ಬೇಬಿ ಸ್ಪಿನಚ್ ಸಿಗುತ್ತಲ್ಲ, ಸೊ ಅದನ್ನು ಫುಲ್ ಬೇಯಿಸ್ಕೊತಾ ಇದ್ದೀನಿ. ಆಮೇಲೆ ಗಟ್ಟಿ ಬರೋಕ್ಕೆ ಒಂಚೂರು ಗೋಡಂಬಿ ಆಪ್ಷನಲ್. ಈಗ ಒಂದು ಪ್ಯಾನಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ಎಣ್ಣೆನೂ ಹಾಕೋಬೋದು. ತುಪ್ಪ ಅಲ್ಲಿ ವೆಟ್ ಮಸಾಲ ಫ್ರೈ ಮಾಡಿದಾಗ ಎಸ್ಪೆಷಲಿ ಆನಿಯನ್ ಗಿವ್ಸ್ ಎ ಡಿಫ್ರೆಂಟ್ ಫ್ಲೇವರ್. ಸೊ ಈಗ ತುಪ್ಪ ಹಾಕ್ಕೊಂಡೆ. ನೆಕ್ಸ್ಟ್ ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಒಂಚೂರು ಸ್ವಲ್ಪ ಸುಟ್ಟ ಮೇಲೆ ಒಂದು ಪೀಸ್ ಶುಂಠಿ ಹಾಕೋತಾ ಇದ್ದೀನಿ. 4 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ಖಾರದ ಪುಡಿನೂ ಹಾಕೋಬೋದು. ಹಸಿಮೆಣಸಿನ್ಕಾಯಿ ಹಸಿ ಖಾರ ಬೇಡ ಅಂದರೆ. ನಂಗೆ ಹಸಿಮೆಣಸಿನ್ಕಾಯಿದು ಸುಟ್ಟಿ ರೊಟ್ಟಿ ತುಂಬ ಇಷ್ಟ. ಸೊ ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡೋಕ್ಕೆ ಇಷ್ಟಪಡಲ್ಲ. ಸುಟ್ಟ ಮೇಲೆ 1 ಕಪ್ ಈರುಳ್ಳಿ, ನಾನಿದು 1 ಆನಿಯನ್ ತೊಗೊಂಡಿದ್ದೀನಿ. ಡಿಪೆಂಡ್ಸ್ ಆನ್ ನಿಮ್ಮದು ಕ್ವಾಂಟಿಟಿ ಎಷ್ಟು ಅದ್ರ ಮೇಲೆ ಈರುಳ್ಳಿ ಹಾಕೊಳ್ಳಿ. ನಾನು ತೊಗೊಂಡ್ರೆ 1 ಫುಲ್ ಪ್ಯಾಕೆಟ್ ಪಾಲಕ್ಕಿತ್ತು 1 ಈರುಳ್ಳಿ ಸಾಕು. ಬಿಕಾಸ್ ಇದು ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಕಾಣಿಸ್ತಿದೆ ಅಲ್ವಾ. ಈಗ ನೆಕ್ಸ್ಟ್ ಟೊಮೆಟೊ ಹಾಕೋತೀನಿ. 2 ಟೊಮೆಟೊ ಹಾಕೋಬೇಕು ಆ್ಯಕ್ಚುಲಿ. ನನ್ನ ಹತ್ರ ಟೊಮೆಟೊ ಇರಲಿಲ್ಲ, ಸೊ ಒಂದೇ ಇತ್ತು, ಅದನ್ನೇ ಹಾಕಿದೆ. 2 ಟೊಮೆಟೊ ಹಾಕಿದ್ರೆ ರುಚಿ ಚೇಂಜ್ ಆಗುತ್ತೆ. 1 ಟೊಮೆಟೊ ಹಾಕಿದ್ರೆ ನಿಮಗೆ ಆನಿಯನ್ ಫ್ಲೇವರ್ ಚೆನ್ನಾಗಿ ಗೊತ್ತಾಗುತ್ತೆ. 2 ಟೊಮೆಟೊ ಹಾಕೊಂಡ್ರೆ ಒಂದು ಸ್ವಲ್ಪ ಹುಳಿದು ಆನಿಯನ್ದು ಆ ಫ್ಲೇವರ್ ಕಮ್ಮಿ ಆಗೋದು ಗೊತ್ತಾಗುತ್ತೆ. ಬಟ್ ಈ ಜೊತೆ ನಾನು ಮಾಡಿದ ಪಾಲಕ್ ಪನ್ನೀರ್ ಸ್ವಲ್ಪ ಆನಿಯನ್ ಚೆನ್ನಾಗಿ ಸುಟ್ಟಿರೋ ಫ್ಲೇವರ್ ಚೆನ್ನಾಗಿ ಬರ್ತಾಯಿತ್ತು, ನನಗೆ ಇಷ್ಟ ಹಂಗೆ. ವೆಟ್ ಮಸಾಲೆ ರೆಡಿ ಆಯಿತು, ನಾನು ಅದನ್ನು ಪಕ್ಕಕ್ಕೆ ಇಟ್ಕೊಂಡೆ. ಇವಾಗ ಹುರ್ಕೊಳ್ಳೋಕೆ ರೆಡಿ ಮಾಡ್ಕೊತಾಯಿನಿ ಡ್ರೈ ಮಸಾಲೆ. ತುಪ್ಪ ಹಾಕ್ಕೊಂಡೆ. ತುಪ್ಪದ ಜೊತೆಗೆ ನಾನು ಅಷ್ಟು ತೋರಿಸಿದ ಡ್ರೈ ಮಸಾಲೆ ಉಪ್ಪಿಗೆ ಹಾಕ್ಕೊಂಡು ಆ ಸ್ಮೆಲ್, ಆ ಫ್ಲೇವರ್ ಬರೋ ತನಕ ಹುರಿರಿ. ಅದಕ್ಕೆ ಮುಂಚೆ ಪೇಸ್ಟ್ ಹಾಕೋದು ಬೇಡ, ಯಾಕಂದರೆ ಮತ್ತು ಆ ಫ್ಲೇವರ್ ರಿಲೀಸ್ ಆಗೋಲ್ಲ. ತುಪ್ಪದಲ್ಲಿ ನೋಡಿದ್ರೆ ಆ ಫ್ಲೇವರ್ ರಿಲೀಸ್ ಆಗೋದು ಗೊತ್ತಾಗುತ್ತೆ. ಸೋಂಪು ಜೀರಿಗೆ ಎಲ್ಲ ಸ್ವಲ್ಪ ಸುಡೋ ಹಾಗೆ ಆಗಿ ಸ್ಮೆಲ್ ಬರುತ್ತೆ. ನೆಕ್ಸ್ಟ್ ಅದೇ ಈಗ ರುಬ್ಕೊಂಡಿರೋ ವೆಟ್ ಮಸಾಲೆ ಹಾಕೋತಾ ಇದ್ದೀನಿ. ಟೊಮೆಟೊ ಹಾಕಿಲ್ದಿರೋದ್ರಿಂದ ಅಷ್ಟು ಕೆಂಪು ಕಾಣಲ್ಲ. ಸ್ವಲ್ಪ ಈರುಳ್ಳಿ ಟೊಮೆಟೊ ಸ್ವಲ್ಪ ಲೈಟ್ ರೆಡ್ ಕಲರ್ಗೆ ಬಂದಿದೆ, ಬಟ್ ದಟ್ಸ್ ಫೈನ್. ನಾವು ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ ತಕ್ಷಣ ಕಲರ್ ಬರುತ್ತೆ. ಆ್ಯಂಡ್ ಮೋರೋವರ್ ಇಟ್ಸ್ ಪಾಲಕ್ ಪನ್ನೀರ್, ಸೊ ನಮಗೆ ಬೇಕಾಗಿರೋದು ಗ್ರೀನ್ ಕಲರು. ಸೊ ಕಲರ್ ರಿಯಲಿ ಡಸಂಟ್ ಮ್ಯಾಟರ್. ಉಪ್ಪು ಇವಾಗ 1.5 ಸ್ಪೂನ್ ಇಷ್ಟು ಹಾಕ್ಕೊಂಡ್ರೆ ಪಾಲಕ್ ಪನ್ನೀರ್ಗೆ ಒಂದು ಅರ್ಧ ಸ್ಪೂನ್ ಮುಂಚೆನೇ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಹಾಕೊಳ್ಳೋದು ಬೇಕಿಲ್ಲ. ಅದು ಸ್ವಲ್ಪ ಮಸಾಲೆ ಕುದಿಯೋವಾಗ ಗರಂ ಮಸಾಲ ಹಾಕ್ಕೊಂಡ್ರೆ ಆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದು ಎಣ್ಣೆ ಬಿಡೋ ತನಕ, ಅಂದರೆ ಜಿಡ್ಡು ಬಿಡೋ ತನಕ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಗೋಡಂಬಿ ನೆನೆಸಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಈಗ ರುಬ್ಕೋತಾ ಇದ್ದೀನಿ. ರುಬ್ಕೊಂಡು ಅದನ್ನು ಆ ಪೇಸ್ಟ್ನ ಇವಾಗ ಆ್ಯಡ್ ಮಾಡ್ತೀನಿ ಈಗ ಮಸಾಲೆ, ಕುದ್ದಿದ್ದ ಮಸಾಲೆಗೆ.
ನೆಕ್ಸ್ಟು ಪಾಲಕ್ ಬೇಯಿಸಿಟ್ಕೊಂಡಿದ್ವಲ್ಲ ಅದು ರುಬ್ಕೊಂಡಿದ್ದೆ. ಸೊ ಆ ರುಬ್ಕೊಂಡಿರೋ ಪಾಲಕ್ ಹಾಕೋತಾ ಇದ್ದೀನಿ. ಸಿಮ್ಮಲ್ಲಿ ಕುದಿಸಿ ಪಾಲಕ್ ಹಾಕಿದ ತುಂಬ ಸಿಡಿಯುತ್ತೆ ಅಫ್ಕೋರ್ಸ್. ಆ್ಯಂಡ್ ಮುಚ್ಚಳ ಮುಚ್ಚಕ್ಕೆ ಹೋಗಬೇಡಿ, ಯಾಕೆಂದರೆ ಕಲರ್ ಚೇಂಜ್ ಆಗೋಗುತ್ತೆ. ಪನ್ನೀರ್ ತುಪ್ಪದಲ್ಲಿ ಹುರ್ಕೊಂಡು ಹಾಕೋಬೋದು. ಯೂಶ್ವಲಿ ಯಾರಾದ್ರೂ ಮನೆಗೆ ಗೆಸ್ಟ್ ಬಂದರೆ ಮಾತ್ರ ನಾನು ಹುರ್ಕೊಂಡು ಹಾಕ್ತೀನಿ, ಪನ್ನೀರ್ ಸ್ವಲ್ಪ ಫ್ಲೇವರ್ ಕೊಡಲಿ ಅಂತ. ಬಟ್ ಅದರ್ವೈಸ್ ಮನೆಗೆ ಅಂದರೆ ಸುಮ್ಮನೆ ಎಕ್ಸ್ಟ್ರಾ ಜಿಡ್ಡು ಏನು ಬೇಕಿಲ್ಲ, ನೀಡಿಲ್ಲ ನಮ್ಮ ಬಾಡಿಗೆ. ಸೊ ಪನ್ನೀರ್ ಹಾಕಿಬಿಟ್ಟು ಮತ್ತೆ ಒಂದು 15 ನಿಮಿಷ ಸಿಮ್ಮಲ್ಲೇ ಹಾಗೆ ಬಿಡ್ತೀನಿ ಕುದಿಯೋಕ್ಕೆ. ಈಗ ಗರಂ ಮಸಾಲ ಹಾಕೋತಾ ಇದ್ದೀನಿ. ಈಗ 15 ನಿಮಿಷ ಚೆನ್ನಾಗಿ ಕುದ್ದಿದೆ. ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಕೆಲವೊಬ್ಬರು ಕಸೂರಿ ಮೇಥಿ ಹಾಕ್ತಾರೆ. ನನಗೆ ಪರ್ಸ್ನಲಿ ಇಷ್ಟಪಡಲ್ಲ ಕಸೂರಿ ಮೇಥಿ, ಎಸ್ಪೆಷಲಿ ಪಾಲಕ್ ಪನ್ನೀರಲ್ಲಿ. ಯಾಕಂದರೆ ಆ ಪಾಲಕ್ ಫ್ಲೇವರೇ ಡಾಮಿನೇಟ್ ಆಗೋಗುತ್ತೆ. ಐ ಮೀನ್ ದ ಸ್ಪಿನಾಚ್ ಫ್ಲೇವರೇ ಫುಲ್ ಡಾಮಿನೇಟ್ ಆಗುತ್ತೆ. ಸೊ ಕಸೂರಿ ಮೇಥಿ ಹಾಕಲ್ಲ ನಾನು. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಹಾಕೋದು ನಿಂಬೆಹಣ್ಣು. ಕೆಲವು ಆಮ್ಚೂರು ಹಾಕೋತಾರೆ, ಡ್ರೈ ಮ್ಯಾಂಗೋ ಫ್ಲೇವರ್ ಬರುತ್ತೆ ಅಂತ. ಬಟ್ ನನಗೆ ಅಷ್ಟು ಗೊತ್ತಾಗಲ್ಲ ಫ್ಲೇವರ್ ಡಿಫ್ರೆನ್ಸು. ಲೆಮನ್ ಇಷ್ಟ, ಸೊ ಆ ಲೆಮನ್ ಫ್ಲೇವರ್ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ. ಸೊ ಪಾಲಕ್ ಪನ್ನೀರ್ ರೆಡಿ ಆಯಿತು. ಟ್ರೈ ಮಾಡಿ ತಿಳಿಸಿ ನಿಮಗೆಲ್ಲ ಹೇಗೆ ಇಷ್ಟ ಆಯಿತು ಅಂತ. ಸೊ ನಾವು ಇಟ್ಸ್ ರೆಡಿ ಟು ಗೋ ಆನ್ ದ ಪ್ಲೇಟ್. ನನ್ನ ಮಕ್ಳಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.